ಪ್ರಿಯರೇ, ನಾವು ಕೀರ್ತನೆಯನ್ನು ಓದಿ ಪ್ರಾರ್ಥನೆ ಮಾಡಿ ಆರಾಧನೆ ಭಾಗಕ್ಕೆ ಹೋಗುವ. ಸರ್ವ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ, ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರೇ, ಆತನ ಪ್ರಜೆಯು, ಆತನ ಪಾಲಿಸುವ ಹಿಂಡು ಆಗಿದ್ದೇವೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ವಾಕ್ಯದಲ್ಲಿ ಜೀವ ಉಂಟು. ದೇವರ ವಾಕ್ಯ ಹೀಗೆ ಹೇಳ್ತದೆ, ಸರ್ವ ಭೂನಿವಾಸಿಗಳು ಯೆಹೋವನನ್ನು ಜಯಘೋಷ ಮಾಡಿರಿ. ನಾವೆಲ್ಲರೂ ಆತನ ಸ್ತುತಿಸಬೇಕು, ಎಲ್ಲರೂ ಆರಾಧನೆ ಮಾಡಬೇಕು, ಆತನ ಚಿತ್ತವಾಗಿದೆ. ಅದಕ್ಕೋಸ್ಕರ ಆತನ ವಾಕ್ಯ ಹೇಳ್ತದೆ, ಯೋಹಾನ ಸುವಾರ್ತೆ 14:23, ಆತನು ಆರಾಧನೆ ಮಾಡುವವರು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡಬೇಕೆಂದು ಆತನು ಬಯಸ್ತಾನೆ. ನಾವು ಈ ಸಮಯದಲ್ಲಿ ಸತ್ಯದಿಂದಲೂ ಆತ್ಮದಿಂದಲೂ ಆತನ ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಆತನು ಸ್ತುತಿಸುವ, ಆತನ್ನು ಆರಾಧನೆ ಮಾಡುವ, ಆತನ ನಾಮವನ್ನು ಮಹಿಮೆಪಡಿಸುವ ಈ ಸಮಯದಲ್ಲಿ ನಾವು ಎಲ್ಲರೂ ಸಿದ್ಧವಾಗಿ ಆತನ್ನು ಸ್ತುತಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. Glory, glory. ಸತ್ಯ ದೇವರ ನಾವು ಆರಾಧಿಸುವ, ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರ ಆರಾಧಿಸುವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ,
ಯೋಗ್ಯನಾಗಿರಿ ಕರ್ತನೇ. ಮಹಿಮೆಗೆ ನೀನೊಬ್ಬನು ಮಾತ್ರ ಯೋಗ್ಯನಾಗಿರಿ ತಂದೆ. ಸಿಂಹಾಸನದ ರೂಢನಾದ ದೇವರೇ ನಿನಗೆ ಸ್ತೋತ್ರ. ಅಪ್ಪ ತಂದೆ ನಿನಗೆ ಸ್ತೋತ್ರ ಕರ್ತನೇ. ಹಾಲೆಲೂಯಾ. ಕರ್ತನೇ ನಿನಗೆ ಸ್ತೋತ್ರ. ಹಾಲೆಲೂಯಾ. ಅಗಮ್ಯವಾದ ಬೆಳಕಲ್ಲಿರುವ ಆತನ ನೀನಾಗಿದೆ ತಂದೆ. ಅದು ಸ್ತೋತ್ರ ಕರ್ತನೇ. ಹಾಲೆಲೂಯಾ. ರಾಜಾಧಿರಾಜ ರಾಜಾಧಿರಾಜನಿಗೆ ಸ್ತೋತ್ರ ತಂದೆ. ಗ್ಲೋರಿ ಗ್ಲೋರಿ. ಮಹಿಮೆ 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 ನಿನಗೆ ಮಹಿಮೆ ಆಗಲಿ. ನಿನಗೆ ಮಹಿಮೆ ಆಗಲಿ. ಜನ ನಿನಗೆ ಮಾನ ನಿನಗೆ ಸ್ವಾಮಿ ಒಬ್ಬನಿಗೆ ಮಾತ್ರ ಕರ್ತನೇ. ಹಾಲೆಲೂಯಾ ಹಾಲೆಲೂಯಾ. ರಾಜ ರಾಜ ರಾಜ. ಎಸ್ ಸ್ತುತಿಗೆ ಯೋಗ್ಯ ಯೇಸುನಾ. हरे जुबान ये गाएगी, यीशु पवित्र है। धन्य धन्य यीशु नाम, स्तुतिगे योग्य यीशु नाम। हरे जुबान ये गाएगी, यीशु पवित्र है। यीशु पवित्र है। यीशु पवित्र है। यीशु पवित्र है। मेरा यीशु पवित्र है। हालेलूया 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 हालेलूया। स्वर्गदूत और सारी सृष्टि पुकारते एक ही नाम को। हरे जुबान ये गाएगी, यीशु पवित्र है। स्वर्गदूत और सारी सृष्टि पुकारते एक ही नाम को। हरे जुबान ये गाएगी, यीशु पवित्र है। यीशु पवित्र है। यीशु पवित्र है। यीशु पवित्र है। मेरा यीशु पवित्र है। हालेलूया 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 हालेलूया। मेरे पापों को धो दिया परमेश्वर का निर्दोष मेला। हरे जुबान
ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾಗಿ ತಂದೆ ನಿನಗೆ ಸ್ತೋತ್ರ ಕರ್ತನೇ. ಎಲ್ಲ ದೇವದೂತರ ಅಡ್ಡ ಬಿದ್ದು ಕರ್ತನಿಗೆ ನಮ್ಮ ದೇವರು ಪರಿಶುದ್ಧನೆಂದು ದೊಡ್ಡ ಶಬ್ದದಿಂದ ಕರ್ತನೆ ಗರಜುವ ಸಮುದ್ರದ ಹಾಗೆ ಶಬ್ದದಿಂದ ಕರ್ತನೆ ಆರಾಧನೆಯ ಒಂದು ಶಬ್ದವನ್ನು ನಾನು ಕೇಳಿದೆಂದು ಯೋಹನು ಬರೆಯುತ್ತಾ ಇದ್ದಾನೆ. ತಂದೆ ನಿನಗೆ ಸ್ತೋತ್ರಪ್ಪ. ನಿನ್ನ ಪ್ರಸನ್ನತೆ, ನಿನ್ನ ಉಪಸ್ಥಿತಿಗೋಸ್ಕರ ಸ್ತೋತ್ರ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ನಮಗೆ ನಡೆಸ್ತಾ ಇದ್ದಿ ಸ್ತೋತ್ರ ತಂದೆ, ಅದು ಸ್ತೋತ್ರಪ್ಪ ರಾಜ ಸ್ತೋತ್ರ. ನಾವೆಲ್ಲರೂ ಆತನ ಆರಾಧಿಸುವ, ಮನಪೂರ್ವಕವಾಗಿ ಹೃದಯಪೂರ್ವಕವಾಗಿ ಆತನ ಆರಾಧಿಸುವ ನಾವೆಲ್ಲರೂ ಸೇರಿ. ಪರಿಶುದ್ಧನು ನೀನೇ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು ಕುರಿ ಮರಿ ಆದವನೇ ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡಬಿದ್ದು ಹೇಳುವೆ ನೀನೇ ಪರಿಶುದ್ಧನೆಂದು ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡಬಿದ್ದು ಹೇಳುವೆ ನೀನು ಪರಿಶುದ್ಧನೆಂದು ಪರಿಶುದ್ಧನು ನೀನೇ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು ಪರಿಶುದ್ಧನು ನೀನೇ ಪರಿಶುದ್ಧನು ಯುಗ ಯುಗಗಳಲ್ಲಿಯೂ ಜೀವಿಸುವ ಏತಾತ ಇರುವಾಗ ಬರುವಾತನು ಯುಗ ಯುಗಗಳಲ್ಲಿಯೂ ಜೀವಿಸುವ
ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನೋ ನೀನೆ, ಪರಿಶುದ್ಧನೋ, 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 ಪರಿಶುದ್ಧನೋ ನೀನೆ, ಪರಿಶುದ್ಧನೋ. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನೋ ನೀನೆ, ಪರಿಶುದ್ಧನೋ, 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 ಪರಿಶುದ್ಧನೋ ನೀನೆ, ಪರಿಶುದ್ಧನೋ. ತಂದೆ ನಿನಗೆ ಸ್ತೋತ್ರಪ್ಪ, ರಾಜ್ಯಾಧಿರಾಜನೇ ನಿನಗೆ ಸ್ತೋತ್ರ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ ತಂದೆ ದೇವರೇ ಸ್ತೋತ್ರ. ಅಗಮ್ಯವಾದ ಬೆಳಕಲ್ಲಿ ಇರುವ ಆತ ನೀನಾಗಿದೆ ತಂದೆ ನಿನಗೆ ಸ್ತೋತ್ರಪ್ಪ. ನಿನ್ನ ಮಕ್ಕಳಾಗಿ ಸೇರಿ ನಾವು ಮಾಡಿದ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರಪ್ಪ. ನಾವು ಮಾಡಿದ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ ಕರ್ತನೇ. ಓ ನೀನು ಕರ್ತನೇ ಸ್ತುತಿಗೆ ಯೋಗ್ಯನು, ಕರ್ತನೇ ಆರಾಧನೆಗೆ ನೀನು ಯೋಗ್ಯನಾಗಿದೆ ಕರ್ತನೇ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಪ್ರಿಯರೇ, ಇಷ್ಟೊತ್ತು ನಾವು ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ಏಕೆಂದರೆ ಆರಾಧನೆ ಸ್ತುತಿಯ ಮಧ್ಯದಲ್ಲಿ ಇರುವ ಆತನು ದೇವರ ಪ್ರಸನ್ನತೆ ಉಂಟು, ನಮ್ಮ ಮಧ್ಯದಲ್ಲಿ ಉಂಟು. ಏಕೆಂದರೆ ನಾವು ಆರಾಧನೆ ಮಾಡುವಾಗ ಆತನ ಪ್ರಸನ್ನತೆ ಇಳಿದು ಬಂದಿದೆ, ನಮ್ಮ ಮಧ್ಯದಲ್ಲಿ ಉಂಟು, ಚಲಿಸ್ತಾ ಉಂಟು ಆತನ ಪ್ರಸನ್ನತೆ.
ದೇವ ನಮಗೆ ಸ್ತೋತ್ರವಾಗಲಿ. ನಮ್ಮ ಯಜ್ಞವು ಪ್ರಿಯರೇ ಆತನು ಸ್ವೀಕಾರ ಮಾಡಿದ್ದಾನೆ. ಈ ಸಮಯದಲ್ಲಿ ವಾಕ್ಯ ಬೇಕು. ದೇವರ ವಾಕ್ಯ ಮಾನವನಿಗೆ ಬಿಡುಗಡೆ ಮಾಡ್ತದೆ. ದೇವರ ವಾಕ್ಯ ಮಾತ್ರ ಮಾನವನಿಗೆ ನಡೆಸ್ತದೆ. ಅದಕ್ಕೋಸ್ಕರ ಪ್ರಿಯರೇ ನಾವು ನೇರವಾಗಿ ವಾಕ್ಯ ಭಾಗಕ್ಕೆ ಹೋಗುವ, ದೇವರ ವಾಕ್ಯವನ್ನು ಕೇಳುವ ಮತ್ತು ಪ್ರಾರ್ಥನೆ ಮಾಡುವ. ನಾವು ಆತನ ಹತ್ರ ಖಂಡಿತವಾಗಿ ನಿಮಗೆ ಎಲ್ಲರಿಗೆ ಆತನು ಆಶೀರ್ವಾದ ಮಾಡ್ತಾನೆ. ಎಲ್ಲರಿಗೆ ಆತನು ನಡೆಸುವನು. ಆತನೇ ನಡೆಸುವನು. ಆತನೇ ನಿಮಗೆ ಸಹಾಯ ಮಾಡ್ತಾನೆ. ಏಕೆಂದರೆ ನಮ್ಮ ಒಳಗಿದ್ದ ಶ್ವಾಸ ಆತನದ್ದಾಗಿದೆ. ಆತನಿಗೋಸ್ಕರ ನಾವು ಜೀವಿಸಬೇಕು. ಆತನಿಗೋಸ್ಕರ ನಾವು ಈ ಲೋಕಕ್ಕೆ ಬಂದಿದ್ದೇವೆ. ಅದಕ್ಕೆ ದೇವರು ನಮಗೆ ಸ್ತೋತ್ರವಾಗಲಿ. ನಾವು ನೇರವಾಗಿ ಸತ್ಯವೇದಕ್ಕೆ ಹೋಗುವ. ಲೂಕನ ಬರೆದ ಶುಭ ಸಂದೇಶ 2ನೇ ಅಧ್ಯಾಯದಲ್ಲಿ ನಾವು 8ನೇಯಿಂದ ನಾವು ಧ್ಯಾನಿಸುವ. ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಜನನವು ಗೋದಲೆಯಲ್ಲಿ ಅವನು ಹುಟ್ಟಿದ್ದಾನೆ. ಎಲ್ಲಿ ಆತನಿಗೆ ಸ್ಥಳ ಸಿಗಲಿಲ್ಲ. ಸತ್ಯವೇದ ಹೇಳ್ತದೆ ಕಾನಿಷ್ಮಾರಿ ಸಮಯದಲ್ಲಿ ಎಲ್ಲಿ ಕೂಡ ಸ್ಥಳ ಸಿಗಲಿಲ್ಲ. ಯಾರು ಸ್ಥಳ ಕೊಡಲಿಲ್ಲ. ಕೊನೆಗೆ ಆತನು ದನದ ಕೊಟ್ಟಿಗೆಯ ಗೋದಲೆಯಲ್ಲಿ ಅಲ್ಲಿ ಜನನ ತಗೊಂಡನು ಈ ಲೋಕದಲ್ಲಿ. ನಾನು ನೋಡ್ತಾ ಇದ್ದೇವೆ, ಈಗ ಯಾರಾದರೂ ಸಾರಬೇಕಲ್ಲ. ಅದೇ ಸಮಯದಲ್ಲಿ ಸತ್ಯವೇದ ಹೇಳ್ತದೆ ಆ ಊರಲ್ಲಿ ಕುರಿ ಕಾಯುವ ಕುರುಬರಿದ್ದರು. ಅವರು ಯಥಾರ್ಥವಾಗಿ ಕುರಿಯನ್ನು ಕಾಯ್ತಿದ್ದರು. ಯಾವ ಕುರಿ ಕಾಯ್ತಿದ್ದರು? ಆ ರಾತ್ರಿ ಹೊತ್ತಲ್ಲಿ ಅವರು ಯಜ್ಞಕ್ಕೆ ಕಡಿಯುವ ಕುರಿ ಕಾಯ್ತಿದ್ದರು. ಅವರು ನಾವು ನೋಡ್ತಾ ಇದ್ದೇವೆ, ದೇವಾಲಯದಲ್ಲಿ ಯಜ್ಞ ಮಾಡಬೇಕಾದಲ್ಲಿ ಕುರಿ ಬೇಕಿತ್ತು. ಕಳಂಕ ಇಲ್ಲದ ಕುರಿ ಬೇಕಿತ್ತು. ಆ ಕುರಿಗೆ ಏನಾದರೂ ಒಂದು ದೊಡ್ಡ ಚಿಕ್ಕ ಚುಕ್ಕಿ ಇದ್ದರೆ, ಗಾಯ ಆದರೆ ಅದು ಕುರಿ ಕಡಿಲಿಕ್ಕೆ ಅಲ್ಲಿ ಆಗುವುದಿಲ್ಲ. ಆ ವೇದಿಕೆಯಲ್ಲಿ ಕಡಿಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಜಾಗೃತಿಯಿಂದ ರಾತ್ರಿ ಕೂಡ ಅವರು ಮಲಗದೆ ಅವರು ಕಾಯ್ತಾ ಇದ್ದರು. ಚಳಿಯ ಕಾಲ ಅದು, ಚಳಿಗಾಲ. ಈಗ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಸತ್ಯವೇದ ನಾವು ಓದುವ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯ್ತಿರಲಾಗಿ. ಅವ್ರು ಏನು ಮಾಡ್ತಾರೆ? ಕುರಿ ಹಿಂಡವನ್ನು ಕಾಯ್ತಿದ್ದರು. ಜಾಗೃತಿಯಿಂದ ಕಾಯ್ತಿದ್ದರು ಅವರು. ಏಕೆ? ಕುರಿ ಹಿಂಡಿಗೆ ಯಾವ ಗಾಯ ಆಗಬಾರ್ದು. ಕುರಿ ಹಿಂಡಿ ಒಳ್ಳೆ ಮೇಯ್ದು ಪುಷ್ಟಿಯಾಗಿರಬೇಕು. ಎಲ್ಲಿ ತಪ್ಪಿ ಹೋಗಬಾರ್ದು. ಒಂದು ಕುರಿ ಎಂದರೆ ತುಂಬ ಅಮೂಲ್ಯವಾಗಿದೆ. ಅಲ್ಲಿ ಕಡಿಯುವ ಕುರಿಯದು. ಅದಕ್ಕೆ ಈ ಕುರುಬರು ಯಥಾರ್ಥ ರೀತಿಯಲ್ಲಿ ಕಾಯ್ತಿದ್ದರು. ಎಂದರೆ ಏಕೆ ಕಾಯ್ತಿದ್ದರು? ದೇವರು ನೋಡ್ತಾ ಇದ್ದಾನೆ ನಮಗೆ ಎಂದು ಆ ರೀತಿಯಲ್ಲಿ ಅವರು ಯಥಾರ್ಥರಿ ಆ ಕುರಿಯನ್ನು ಕಾಯ್ತಿದ್ದರು. ಸಡನ್ಲಿ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಕಾಯುವಾಗನೇ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿಗೆ ನಿಂತನು. ಏನಾಯಿತು? ಕರ್ತನ ದೂತನು ಬಂದನು, ಅವರ ಎದುರಿಗೆ ಬಂದು ನಿಂತನು. ಅಲ್ಲಿ ದೊಡ್ಡ ಬೆಳಕಾಯಿತು ದೂತನು ಬರುವಾಗ. ದೂತನ ಮುಖಾಂತರ ಸಂದೇಶ ಈಗ ಕುರುಬರಿಗೆ ಮೊದಲು ಸಿಗ್ತದೆ. ಅಲ್ಲಿ ಸತ್ಯವೇದ ಹೇಳ್ತದೆ, ಕರ್ತನ ದೂತ ಬಂದು ಅವನ ಎದುರಿಗೆ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಆ ಪ್ರಸನ್ನತೆ, ಆ ಬೆಳಕು ಅವರ ಸುತ್ತಲೂ ಪ್ರಕಾಶಿಸಿತು. ಏಕೆಂದರೆ ಯಾರು ಬಂದನು? ದೂತನು ಬಂದನು ಇವರಿಗೆ ಸಂದೇಶ ಕೊಡಲಿಕ್ಕೆ. ಪ್ರಿಯರೇ, ಅಲ್ಲಿ ಮಗು ಹುಟ್ಟಿದೆ. ಮಗು ಹುಟ್ಟುವಾಗ ಜೋಯಿಷ್ಯರು ಬಂದರೆಂದು ದೇವರ ವಾಕ್ಯ ಹೇಳ್ತದೆ. ಜೋಯಿಷ್ಯರು ಯಾರು? ಹಣವಂತರವರು. ಅವರಿಗೆ ಯಾರು ಕರ್ಕೊಂಡು ಬಂದದ್ದು? ಅವರಿಗೆ ಆ ನಕ್ಷತ್ರ ಕರ್ಕೊಂಡು ಬಂದದ್ದು. ನಕ್ಷತ್ರನ ನೋಡಿ ಅವರು ಬರುವಾಗ ಬಂಗಾರ ತಂದಿದ್ದಾರೆ, ಧೂಪ ತಂದಿದ್ದಾರೆ,
ರಕ್ತ ಬೋಳ ತಂದಿದ್ದಾರೆ. ಅವರು ಅಮೂಲ್ಯವಾದ ವಸ್ತುವನ್ನು ತಂದಿದ್ದು ಯಾರಿಗೆ? ಆ ಮಗುಗೆ ಅಡ್ಡ ಬೀಳಲಿಕ್ಕೆ, ಉಡುಗೊರೆ ಕೊಡಲಿಕ್ಕೆ. ಅವರಿಗೆ ನಕ್ಷತ್ರಕ್ಕೆ ಅಪ್ಪಣೆ ಕೊಟ್ಟಿದ್ದು ದೇವರು. ಆದರೆ ಕುರುಬರಿಗೆ ಏನು ಮಾಡಿದ್ದು? ಸ್ವತಃ ದೇವದೂತನು ಬಂದಿದ್ದಾನೆ. ದೇವರು ಈ ಕುರುಬರಿಗೆ ಸ್ವತಃ ದೇವದೂತರನ್ನು ಕಳಿಸಿದ್ದಾನೆ. ಆ ಜೋಯಿಷರಿಗೆ ನಕ್ಷತ್ರ ನೋಡಿ, ಅವರು ಸಮಯವನ್ನು ನೋಡಿ, ಸತ್ಯವೇದ ಓದಿಯವರು, ಹಳೆ ಒಡಂಬಡಿಕೆಯನ್ನು ಓದಿಯವರು, ಆ ಸಮಯ ಯಾವ ಸಮಯದಲ್ಲಿ ಹುಟ್ಟುವುದೆಂದು ನೋಡಿ 2 ವರ್ಷ ಅವರು ನಡ್ಕೊಂಡು ಬಂದಿದ್ದಾರೆ. ಏಕೆ? ಯೇಸುಗೆ ಅಡ್ಡ ಬೀಳಲಿಕ್ಕೆ. ಅವರು ಬಂದರು. ಆ ನಕ್ಷತ್ರ ಅವರಿಗೆ ಹೆರೋದನ ಮನೆಗೆ ಕೊಂಡೊಯ್ತು. ಹೆರೋದನು ಅಲ್ಲಿ, ನಾನು ಕೂಡ ಅಡ್ಡ ಬೀಳಬೇಕು, ನೀವು ಹೋಗಿ ನೋಡಿ ಇಲ್ಲಿ ಬನ್ನಿ ಎಂದು ಹೇಳಿದರು. ಆದರೆ ನಕ್ಷತ್ರ ಅವರಿಗೆ ಬೇರೆ ಮಾರ್ಗದಲ್ಲಿ ಅವರ ಊರಿಗೆ ಕರ್ಕೊಂಡು ಹೋಯಿತು. ಆದರೆ ಈ ಕುರುಬರಿಗೆ ದೇವರು ನಕ್ಷತ್ರನೂ ಕಳಿಸಲಿಲ್ಲ, ಕುರುಬರಿಗೆ ದೇವದೂತನು ಬಂದನು. ಏಕೆಂದರೆ ಇವರಿಗೆ ಶುಭ ಸಂದೇಶ ಈಗ ಹೋಗಬೇಕಾದರೆ ದೇವದೂತನೇ ಬಂದನು. ಇಲ್ಲಿ ಸತ್ಯವೇದ ಹೇಳ್ತದೆ, ಬಂದು ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿತು, ಅವರು ಬಹಳವಾಗಿ ಹೆದರಿದರು. ಅದೇ ಸಮಯದಲ್ಲಿ ಕುರುಬರು ಹೆದರಿದರು. ಅವರು ಇಷ್ಟ ತನಕ ಅವ್ರಿಗೆ ಗೊತ್ತೇ ಇಲ್ಲ, ಅವರು ಕೇಳಿದ್ದಾರೆ, ಅವರು ದೇವದೂತರು ಪ್ರತ್ಯಕ್ಷವಾಗ್ತಾರೆ ಎಂದು ಕೇಳಿದ್ದಾರೆ. ಇವನು ಮರಿಯಮ್ಮಳಿಗೆ ದೇವದೂತನು ಬಂದಿದ್ದಾನೆ, ಗಬ್ರಿಯೇಲನು ಬಂದಿದ್ದಾನೆ, ಪ್ರತ್ಯಕ್ಷ ಆಗಿದ್ದಾನೆ ಎಂದು ಕೇಳಬಹುದು. ಅವರು ಜಕರ್ಯನಿಗೆ ದೇವಳದಲ್ಲಿ ದೇವದೂತನು ಪ್ರತ್ಯಕ್ಷನಾಗಿದ್ದಾನೆ ಕೇಳಬಹುದು. ಅವ್ರಿಗೆ ಗೊತ್ತಿತ್ತು ದೇವದೂತ. ಆದರೆ ಇವರ ಜೀವಿತದಲ್ಲಿ ಫಸ್ಟ್ ಟೈಮ್, ಮೊದಲನೇ ಸರಿ ಇವರಿಗೆ ದೇವದೂತನು ಬಂದನು. ಏನು ದೇವದೂತನು ಯಾಕೆ ಬಂದದು? ಇವರಿಗೆ ಶುಭ ಸಂದೇಶವನ್ನು ತಂದನು. ಕುರುಬರಿಗೆ, ಕುರುಬರೆಂದರೆ ಏನು? ಇವರು ಹಣವಂತರಲ್ಲ, ಇವರು ಯಾವ ಹಣ ಇದ್ದವರಲ್ಲ. ಇವರು ಸಿಂಪಲ್ ಒಂದು ಕಾಯುವವರು, ಕುರಿ ಕಾಯುವವರು. ಆ ದೇವರ ವಾಕ್ಯ ಹೇಳ್ತದೆ, ಯಥಾರ್ಥ ರೀತಿಯಲ್ಲಿ ಕುರಿ ಕಾಯ್ತಿದ್ದರು ಇವರು. ಏಕೆ? ಯಜ್ಞಕ್ಕೆ ಅರ್ಪಿಸುವ ಕುರಿ ಅದು. ಪ್ರಿಯರೇ, ಈಗ ಆ ಸಂದೇಶ ಏನುಂಟು ಅಲ್ಲಿ ಬಹಳವಾಗಿ ಹೆದರಿ ಆ ದೂತನ ಅವರಿಗೆ ಹೆದರಬೇಡಿರಿ ಎಂದು ಹೇಳಿದನು. ಫಸ್ಟ್ ಬಂದ ಮಾತಿಯನ್ನು, ನೀವು ಹೆದರಬೇಡಿರಿ. ದೇವರಿಂದ ಬರುವ ಮಾತು ಯಾವುದು? ಫಸ್ಟ್ ಮಾತು ಹೆದರಬೇಡಿರಿ. ಇವನ ಹಳೆ ಬಡಬಡಿಕೆ ಕೂಡ ದೇವರು ಮಾತಾಡಿದನು, ಗಿದಿಯೋನ ಹತ್ರ ಮಾತಾಡಿದನು. ಹೆದರಬೇಡಿರಿ ಹೇಳ್ತಾನೆ. ನೀವು ಹೆದರುವ ಅಗತ್ಯ ಇಲ್ಲ. ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿ ಇರುವಾಗ ಎಷ್ಟೋ ಸರಿ ಶಿಷ್ಯರಿಗೆ ಹೆದರಬೇಡಿರಿ ನೀವು. ಇವತ್ತು ನಿಮಗೆ ಕೂಡ ಹೇಳ್ತಾ ಇದ್ದೇನೆ, ಹೆದರಬೇಡಿರಿ. ಲೋಕದಲ್ಲಿ ಏನು ಸಂಭವಿಸ್ತಾ ಉಂಟು ಈ ಸಮಯದಲ್ಲಿ, ನೀವು ಹೆದರಬೇಡಿರಿ. ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಕಳೆಯಿರಿ ಹೇಳ್ತಾನೆ. ನಮಗೆ ಹೇಳ್ತಾ ಇದ್ದಾನೆ. ಹೆದರುವ ಅಗತ್ಯ ಇಲ್ಲ, ಕಳವಳಗೊಳ್ಳುವ ಅಗತ್ಯ ಇಲ್ಲ. ದೇವರ ಸನ್ನಿಧಿಯಲ್ಲಿ ನಾವು ಸಮಯವನ್ನು ಕಳೆಯುವ, ನಮ್ಮ ದೃಷ್ಟಿ ಆತನ ಮೇಲೆ ಇರಬೇಕು. ಪ್ರಿಯರೇ, ಯೇಸು ಯಾರ ಆಗಿದ್ದಾನೆ? ಯಜ್ಞದ ಕುರಿಯಾಗಿದ್ದಾನೆ. ಈ ಲೋಕಕ್ಕೆ ಹುಟ್ಟಿದ್ದು ಯಾಕೆ? ಆತನು ಯಜ್ಞದ ಕುರಿಯಾಗಿ ಹುಟ್ಟಿದ್ದಾನೆ. ಅದಕ್ಕೆ ಸ್ಥಾನಿಕನಾದ ಇವನು ಹೇಳ್ತಾ ಇದ್ದಾನೆ, ಇಗೋ ಯಜ್ಞಕ್ಕೆ ದೇವರು ಕಳಿಸಿಕೊಟ್ಟ ಕುರಿಯಾಗಿದೆ. ಕುರಿಮರಿ ಯೇಸು ಕ್ರಿಸ್ತನು ಈ ಜಗತ್ತಿನ ಮಾನವನಿಗೋಸ್ಕರ ಆತನು ಶಿಲುಬೆಯಲ್ಲಿ ಯಜ್ಞವಾಗಿದ್ದಾನೆ, ತನ್ನ ರಕ್ತವನ್ನು ಸುರಿಸಿದ್ದಾನೆ. ಏಕೆ? ಮಾನವನಿಗೆ ಸತ್ಯವೇದ ಹೇಳ್ತದೆ, ಮತ್ತಾಯನ ಶುಭ ಸಂದೇಶ 1 ಮಾನವನಿಗೆ ಅವರ ಪಾಪದಿಂದ, ತನ್ನ ಪ್ರಜೆಗೆ ಅವರ ಪಾಪದಿಂದ ಬಿಡಿಸಲಿಕ್ಕೆ ಯೇಸು ಈ ಲೋಕದಲ್ಲಿ ಬಂದದ್ದು. ಅವರ ಪಾಪದಿಂದ ಬಿಡುಗಡೆ ಮನುಷ್ಯನಿಗೆ ಇವತ್ತು ಏನು? ಅವರ ಪಾಪದಿಂದ ಬಿಡುಗಡೆ ಆಗಬೇಕು. ಮನುಷ್ಯನು ಎಷ್ಟೋ ಪ್ರಯತ್ನ ಮಾಡಬಹುದು,
ಅತ್ತ ಇತ್ತ ಓಡಬಹುದು, ಪೂಜೆ ಪರಸ್ಕಾರ ಮಾಡಬಹುದು. ಆದರೆ ಸತ್ಯವೇದ ಹೇಳ್ತದೆ, ಈ ಯಜ್ಞದ ಕುರಿಮರಿಯಿಂದ, ಈ ಯಜ್ಞವು ಆ ಯಜ್ಞದ ರಕ್ತದಿಂದ ಮಾತ್ರ ಒಬ್ಬನ ಪಾಪ ಶಾಪದಿಂದ ಬಿಡುಗಡೆ ಆಗ್ತದೆ. ಸತ್ಯವೇದ ಹೇಳ್ತದೆ. ಪ್ರಿಯರೇ, ದೇವದೂತನೇ ಸಂದೇಶ ತಂದಿದ್ದಾನೆ. ಫಸ್ಟ್ ಶುಭ ಸಂದೇಶ ಯಾರು ಸಾರಿದ್ದು? ದೇವದೂತರು ಸಾರಿದ್ದು ಮನುಷ್ಯರಿಗೆ. ಈ ಕುರುಬರಿಗೆ ಫಸ್ಟ್ ಮೊದಲು ದೇವದೂತರು ಸಂದೇಶ ತಂದದ್ದು. ಅವರು ಬಡವರಾಗಿದ್ದರು, ಅವ್ರಿಗೇನು ಗೊತ್ತಿಲ್ಲ. ಆದರೂ ದೇವರ ಹೃದಯ ನೋಡಿ, ಎಲ್ಲರಿಗೆ ಶುಭ ಸಂದೇಶ, ಐಶ್ವರ್ಯವಂತರಿಗೆ, ಬಡವರಿಗೆ, ಎಲ್ಲರಿಗೆ ಶುಭ ಸಂದೇಶ. ಆದರೆ ಸಾರುವ ರೀತಿ ಬೇರೆ ಉಂಟು. ಈ ಐಶ್ವರ್ಯವಂತರಿಗೆ, ಈ ಜೋಯಿಷರಿಗೆ ಬೇರೆ ರೀತಿಯಲ್ಲಿ ಶುಭ ಸಂದೇಶ ಬಂತು. ಆದರೆ ಇವರಿಗೆ ಇನ್ನೊಂದು ರೀತಿಯಲ್ಲಿ ಶುಭ ಸಂದೇಶ ಬಂತು. ಸ್ವತಃ ದೇವದೂತರನ್ನು ಕಳಿಸಿದ. ದಾನಿಯೇಲನು ಪ್ರಾರ್ಥನೆ ಮಾಡುವಾಗ ಯಾರು ಬಂದಿದ್ದು? ದೇವದೂತನು ಬಂದಿದ್ದು, ಪ್ರತ್ಯಕ್ಷನಾದದ್ದು. ಸ್ವತಃ ದೇವದೂತರಿಗೆ ಕಳಿಸ್ತಾನೆ ದೇವರು. ಆಗ್ಬೋದು ನಿಮ್ಮ ಹತ್ತಿರ ದೇವದೂತರು ಬರ್ಬೋದು, ಮನುಷ್ಯನ ಮುಖಾಂತರ ಬರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಬರ್ಬೋದು. ಅದರ ಗುರುತಿಸುವುದು ಹೇಗೆ? ಒಬ್ಬ ಪ್ರಾರ್ಥನೆಯಲ್ಲಿ ಇದ್ದ ವ್ಯಕ್ತಿ ಮಾತ್ರ ಗುರುತಿಸಲಿಕ್ಕೆ ಆಗ್ತದೆ ಏನು ಸಂದೇಶ ತಂದಿದ್ದಾನೆ ಎಂದು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಏನು ಹೇಳ್ತದೆ? ಜನರಿಗೆ ಎಲ್ಲ ಅಂದರೆ ಖಾಲಿ ಕ್ರಿಶ್ಚಿಯನ್ ಅವರಿಗೆ ಅಲ್ಲ, ಎಲ್ಲ ಜನರಿಗೆ, ಲೋಕದಲ್ಲಿ ಎಲ್ಲ ಜಾತಿ ಕುಲ ಭಾಷೆ ಜನರಿಗೆ, ಎಲ್ಲರಿಗೆ ಈ ಶುಭ ಸಂದೇಶ ಎಲ್ಲ ಮಾನವನಿಗೆ. ಸರಿಯಾಗಿ ಅರ್ಥ ಮಾಡಿಕೊಳ್ಳಿರಿ. ಅಲ್ಲಿ ದೇವರ ಎಲ್ಲ ಜನರಿಗೆ ಮಹಾ ಸಂತೋಷನ ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸ್ತೇನೆ. ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸ್ತೇನೆ. ಅಂದರೆ ದೇವರ ಇಚ್ಛೆಯನ್ನು, ದೇವರ ಆಶೆಯನ್ನು ಎಲ್ಲ ಮಾನವ ರಕ್ಷಣೆ ಹೊಂದಬೇಕೆಂದು ಕ್ರಿಸ್ತ ಯೇಸುವಿನ ಮುಖಾಂತರ. ಕ್ರಿಸ್ತನೆಂದರೆ ರಕ್ಷಕನೆಂದು ಅರ್ಥ. ಯೇಸು ಎಂದರೆ ರಕ್ಷಕನು, ಕ್ರಿಸ್ತನೆಂದರೆ ಅಭಿಷಕ್ತನು. ಯೇಸು ಎಂದರೆ ರಕ್ಷಕ, ಕ್ರಿಸ್ತನೆಂದರೆ ಅಭಿಷೇಕ. ಅದರ ಅರ್ಥ ಕ್ರಿಶ್ಚಿಯನವರ ದೇವರೇ ಎಂದು ಎಣಿಸಲಿಕ್ಕೆ ಆಗುವುದಿಲ್ಲ. ಎಲ್ಲ ಮಾನವ ಕುಲದ ದೇವರು ಆತನು. ಎಲ್ಲರಿಗೆ, ಜಗತ್ತಲ್ಲಿ ಇಷ್ಟು ಮಾನವನಿದ್ದಾನಲ್ಲ, ಅವನಿಗೆ ಅವರ ದೇವರಾಗಿದ್ದಾನೆ ಇವನು. ಎಲ್ಲರ ರಕ್ಷಕನಾಗಿದ್ದಾನೆ. ಎಲ್ಲರೂ ರಕ್ಷಣೆ ಹೊಂದಬೇಕೆಂದು ಆತನು ಈ ಲೋಕಕ್ಕೆ ಬಂದಿದ್ದಾನೆ. ಇಲ್ಲಿ ಬರೆಯಲ್ಪಟ್ಟಿದೆ, ಎಲ್ಲ ಜನರಿಗೆ ಶುಭ ಸಂದೇಶ ಸಾರಲ್ಪಡಬೇಕು. ಜಗತ್ತಿನ ಮೂಲೆ ಮೂಲೆಗೆ ಶುಭ ಸಂದೇಶ ಸಾರಲ್ಪಡಬೇಕು. ಲೋಕದಲ್ಲಿ ಕತ್ತಲೆ ಉಂಟು, ಆತ್ಮಿಕ ಕತ್ತಲೆ. ಈ ಕತ್ತಲೆಯಿದ್ದ ಜನರಿಗೆ ಈಗ ಶುಭ ಸಂದೇಶ ಬೇಕು, ಗುಡ್ ನ್ಯೂಸ್ ಬೇಕು. ಅವರಿಗೆ ತಲತಲಾಂತದಿಂದ ಏನು ಉಂಟು, ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದಾರೆ ಮಾನವನು. ಈಗ ಬೆಳಕು ಬೇಕು ಇವರಿಗೆ. ಅದಕ್ಕೆ ಸಾರ್ಥ ಉಂಟಿದು ವಾಕ್ಯ. ಈ ವಾಕ್ಯ ಮಾನವನದ್ದಲ್ಲ, ಇದು ದೇವರಿಂದ ಬಂದ ವಾಕ್ಯ. ಇದರಲ್ಲಿ ಜೀವ ಉಂಟು. ನೋಡಿ, ನಿಮಗೆ ವಾಕ್ಯ ಕೇಳುವಾಗ ಪ್ರಿಯರೇ ಏನೋ ಒಳಗಿಂದ ಆಗ್ತಾ ಉಂಟು. ಈಗ ರೈಟ್ ನಾವು ಆಗ್ತಾ ಉಂಟು. ಯಾಕೆ? ಜೀವ ಉಂಟು ಆ ವಾಕ್ಯದಲ್ಲಿ. ಒಬ್ಬ ಮನುಷ್ಯನಿಗೆ ಬದಲಾಯಿಸ್ತದೆ, ಸತ್ಯವು ತಿಳಿಸುತ್ತದೆ, ಸತ್ಯ ಏನೆಂದು ಅರಿವು ಉಂಟಿಸ್ತದೆ. ಒಳಗಿಂದ ಕಾರ್ಯ ಮಾಡ್ತಾ ಉಂಟು. ಪ್ರಿಯರೇ, ಇಲ್ಲಿ ಸತ್ಯವೇದ ಹೇಳ್ತದೆ ಮಹಾ ಸಂತೋಷ ಅಂತೆ. ಸ್ವಲ್ಪ ಸಂತೋಷ ಅಲ್ಲ, ಮಹಾ ಸಂತೋಷ, ಸಂಪೂರ್ಣ ಸಂತೋಷ, ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸಿದ್ದೇನೆ. ಅರ್ಥ, ಮೊದಲು ಸ್ವಾರ್ಥ ಸಾರಿದ್ದು ದೇವದೂತರು ಸಾರಿತ್ತು. ದೇವದೂತರ ಮುಖಾಂತರ ಶುಭ ಸಂದೇಶ ಬಂದಿತು ಲೋಕಕ್ಕೆ. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ದೇವರು ಯಾರಾಗಿದ್ದಾನೆಂದು ಪ್ರಿಯರೇ ಯೇಸು ಕ್ರಿಸ್ತನ ಮುಖಾಂತರ ದೇವರು ತೋರಿಸಿಕೊಟ್ಟ.
ಅದಕ್ಕೆ ನಿಮಗೆ ನಮಗೆ ಎಲ್ಲರಿಗೆ ಹೇಳ್ತಾನೆ, ಭಯ ಪಡಬೇಡಿರಿ ಹೇಳ್ತಾನೆ ಆತನು. ಭಯ ಇಲ್ಲಿಂದ ಬರುವುದು, ಭಯ ನರಕದಿಂದ ಬರುವುದು. ಭಯ, ಯೋಬನೇ ಹೇಳ್ತಾನೆ, ಭಯ ನನಗೆ ಒಳಗಿಂದ ಭಯ ಬರುವಾಗಲೇ ನಾನು ಆ ಭಯಕ್ಕೆ ನಾನು ಒಳಗಾಗ್ತೇನೆ. ಭಯ ನರಕದಿಂದ ಬರುವುದು, ಧೈರ್ಯ ಇಲ್ಲಿಂದ ಬರುವುದು, ದೇವರಿಂದ ಬರುವುದು. ದೇವರಿಗೆ ಗೊತ್ತುಂಟು ಈ ಲೋಕದಲ್ಲಿ ಮಾನವನು ಭಯದಲ್ಲಿ ಇದ್ದಾನೆ. ಒಂದು ರೀತಿಯಲ್ಲಿ ಭಯದಲ್ಲಿ, ಧರ್ಮದ ಭಯ, ಕುಟುಂಬದ ಭಯ, ಕಳ್ಳರ ಭಯ, ಬೇರೆ ಬೇರೆ ರೀತಿಯಲ್ಲಿ ಭಯ, ಮರಣದ ಭಯ, ಕತ್ತಲೆ ನೋಡುವಾಗ ಭಯ, ಬೇರೆ ಬೇರೆ ರೀತಿಯಲ್ಲಿ ಭಯ ಉಂಟು. ಆದರೂ ದೇವರು ಹೇಳ್ತಾನೆ, ನೀವು ಭಯ ಪಡಬೇಡಿರಿ, ಧೈರ್ಯದಿಂದಿರಿರಿ ಹೇಳ್ತಾನೆ. ಏಕೆ? ಯೇಸು ಬೆಳಕಾಗಿದ್ದಾನೆ, ಲೋಕಕ್ಕೆ ಬೆಳಕಾತನು. ಪುನಃ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅದೇನೆಂದರೆ ಇವತ್ತು ನಿಮಗೋಸ್ಕರ ದಾವಿದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ನಿಮಗೋಸ್ಕರ ದಾವಿದನ ಊರಿನಲ್ಲಿ, ನೋಡಿ ದಾವಿದನ ಹೆಸರುಂಟಿಲ್ಲಿ, ದಾವಿದನ ಊರಿನಲ್ಲಿ ಎಂದು ಸತ್ಯವೇದ ಹೇಳ್ತದೆ. ದಾವಿದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಸತ್ಯವೇದ ಹೇಳ್ತದೆ. ಬೇತ್ಲೆಹೇಮಲ್ಲಿ ರಕ್ಷಕನು ಹುಟ್ಟಿದ್ದಾನೆ, ದಾವಿದನು ಆಳಿದ್ದಾನೆ. ಇದು ದಾವಿದನ ಕುಲದ ಅಂಕುರದಲ್ಲಿ ರಕ್ಷಕನು ಹುಟ್ಟುತ್ತಾನೆ ಎಂದು ಸತ್ಯವೇದ ಹೇಳ್ತದೆ. ನೀವು ಮತಯನ ಶುಭ ಸಂದೇಶ ಒಂದು ತೆಗೆದು ಓದಿದರೆ ಅಲ್ಲಿ ಗೊತ್ತಾಗ್ತದೆ, ವಂಶಾವಳಿ ಉಂಟಲ್ಲಿ, ವಂಶಾವಳಿ ವಿಷಯದಲ್ಲಿ ಬರೆಯಲ್ಪಟ್ಟಿದ್ದಲ್ಲಿ ಅಲ್ಲಿ ಓದಿ ನಮ್ಗೆ ಗೊತ್ತಾಗ್ತದೆ ಯೇಸು ಯಾವ ವಂಶದಲ್ಲಿ ಹುಟ್ಟಿ ಬಂದಿದ್ದಾನೆಂದು. ದಾವಿದ ನಗರದಲ್ಲಿ ಆತನು ಹುಟ್ಟಿದ್ದಾನೆ. ನೋಡಿ, ದಾವಿದನ ಹೆಸರುಂಟು. ಏಕೆ? ದಾವಿದನು ದೇವರಿಗೆ ಮೆಚ್ಚಿದ್ದವನು, ದೇವರ ಹೃದಯದ ಹಾಗೆ ಇದ್ದವನು ಆತನು. ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದಾವಿದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಕರ್ತನಾಗಿರುವ ಕ್ರಿಸ್ತನು. ಕ್ರಿಸ್ತನು ಎಂದರೆ ಅಭಿಷಕ್ತನು. ಕ್ರಿಸ್ತನು ಎಂದರೆ ಕ್ರಿಶ್ಚಿಯನ್ ಅಲ್ಲ, ಅಭಿಷಕ್ತನು ಆತನು, ರಕ್ಷಕನು ಆತನು. ಮಾನವ ಕುಲಕ್ಕೆ, ಎಲ್ಲ ಮಾನವ ಕುಲಕ್ಕೆ ರಕ್ಷಕನು. ನಿಮಗೆಲ್ಲರಿಗೆ ಆತನು ರಕ್ಷಕನಾಗಿದ್ದಾನೆ, ನಿಮ್ಮೆಲ್ಲರ ದೇವರಾಗಿದ್ದಾನೆ ಆತನು. ಪುನಃ ದೇವರ ವಾಕ್ಯ ಹೇಳ್ತದೆ ಇಲ್ಲಿ, ಆತ ನಿಮಗೆ ಗೋದಲಾಗೋದಕ್ಕೆ ಗುರುತಾಗಿ ನಿಮಗೆ ಗೊತ್ತಾಗಬೇಕಲ್ಲ, ನಿಮಗೆ ತಿಳಿಬೇಕಲ್ಲ ಎಲ್ಲಿದ್ದಾನೆಂದು. ಅದಕ್ಕೆ ಆತನ ಗುರುತಾಗದೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲೆಯಲ್ಲಿ ಮಲಗಿದನ್ನು ಕಾಣುವಿರಿ ಎಂದು ಹೇಳಿದನು. ಹೇಗೆ ಇವರಿಗೆ ಗುರುತು ಹಿಡಿದು? ಆ ಬಟ್ಟೆಯಲ್ಲಿ ಕಟ್ಟಿದ ಗೋದಲೆಯಲ್ಲಿ ಇದ್ದಾನೆ ಆತನು, ಆ ಗುರುತಾಗಿದೆ. ಎಲ್ಲ ಗುರುತು ಪಿನ್ ಪಾಯಿಂಟ್ ಕೊಟ್ಟಿದ್ದಾನೆ ದೇವದೂತನು. ಎಲ್ಲಿದ್ದಾನೆ, ಎಲ್ಲಿ ಹುಟ್ಟಿದ್ದಾನೆ, ಯಾವ ಸ್ಥಳದಲ್ಲಿ ಹುಟ್ಟಿದ್ದಾನೆ, ಯಾವ ಗೋದಲೆಯಲ್ಲಿ ಇದ್ದಾನೆ, ಹೇಗೆ ಬಟ್ಟೆಯಲ್ಲಿ ಕಟ್ಟಿದೆ, ಅದಕ್ಕೆ ಎಲ್ಲ ಗುರುತು ಪಿನ್ ಪಾಯಿಂಟ್ ಗುರುತು ದೇವದೂತನು ಕರೆಕ್ಟಾಗಿ ಹೇಳಿದ್ದಾನೆ, ಬಿಡಿಸಿ ಬಿಡಿಸಿ ಇವರಿಗೆ. ಏಕೆ? ಇವರು ದಾರಿ ತಪ್ಪಬಾರದೆಂದು ಸರಿಯಾಗಿ ಬಿಡಿಸಿ ಹೇಳಿದ್ದಾನೆ ಆತನು. ಮತ್ತೆ ಹೇಳ್ತಾನೆ, ಬಟ್ಟೆಯಿಂದ ಸುತ್ತಿರೋ ಒಂದು ಕೂಸು ಗೋದಲ್ಲಿ ಮಲಗೊಂದು ನೀವು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡಿತು. ಪಕ್ಕನೆ ಪರಲೋಕ ತೆರೆಯಲ್ಪಟ್ಟಿದ್ದಲ್ಲಿ ಓಪನ್ ಆಯಿತು. ಇವರು ನೋಡಿದರು ಪರಲೋಕ, ಒಂದು ದೊಡ್ಡ ಗುಂಪು. ಏನು? ಆರಾಧನೆಯ ಗುಂಪು. ಈಗ ಕೂಡ ಪರಲೋಕದ ಆರಾಧನೆ ಉಂಟು, ನಡೆಯುತ್ತಾ ಉಂಟು. ನೋಡಿ, ಆದಿಕಾಂಡ ಓದಿದರೆ ನಮ್ಗೆ ಗೊತ್ತಾಗ್ತದೆ. ಆದಿಕಾಂಡದಲ್ಲಿ ಒಂದು ಆರಾಧನೆ ಗುಂಪಿತ್ತು, ದೇವರ ವಿರುದ್ಧವಾಗಿ ಹೋದರು. ಲೂಸಿಫರ್ನು ಅವರಿಗೆ ತೆಗೆದು ದೇವರಲ್ಲಿಂದ ತೆಗೆದಿದ್ದಾನೆ ಎಂದು ಅಷ್ಟೇ ಗೊತ್ತುಂಟು. ಆದರೆ ಈಗ ಕೂಡ ಆರಾಧನೆ ನಡೆಯುತ್ತಾ ಉಂಟು ಅಲ್ಲಿ ಪರಲೋಕದಲ್ಲಿ. ನೋಡಿ, ಯೇಸು ಹುಟ್ಟುವಾಗ ಅಲ್ಲಿ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ದೊಡ್ಡ ಗುಂಪು ಕಾಣಿಸಿತು, ದೇವದೂತರ ಗುಂಪು ಅಲ್ಲಿ ಇವರಿಗೆ ಕಾಣಿಸಿತು. ಏನು ಹೇಳ್ತು? ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ,
ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಒಂದು ಶಬ್ದ ಬಂತು ಇವರಿಗೆ ಕೇಳಿತು. ಅಂದರೆ ದೇವರಿಗೆ ಮಹಿಮೆ, ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ. ಪುನಃ ಹೇಳ್ತದೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಆ ಮಹಿಮೆಯಲ್ಲಿದ್ದ ದೇವರು ಸಮಾಧಾನ ತಂದು ಈ ಲೋಕಕ್ಕೆ ಬಂದಿದ್ದಾನೆ. ಯೇಸು ಯಾರಾಗಿದ್ದಾನೆ? ಆ ಮಹಿಮೆಯಲ್ಲಿದ್ದವನು. ಆ ಮಹಿಮೆಯಲ್ಲಿದ್ದ ದೇವರು ಈ ಲೋಕಕ್ಕೆ ಏನು ತಂದಿದ್ದಾನೆ? ಸಮಾಧಾನ ತಂದಿದ್ದಾನೆ. ಆತನು ಸಮಾಧಾನಕರ್ತನಾಗಿದ್ದಾನೆ. ಯೇಸು ಕ್ರಿಸ್ತನ ಪ್ರಿಯರೇ, ಮನುಷ್ಯನಿಗೆ ಸಮಾಧಾನ ತಂದಿದ್ದಾನೆ. ಏಕೆ? ಮನುಷ್ಯರೊಳಗೆ ಸಮಾಧಾನ ಇಲ್ಲ. ಇವತ್ತು ನೋಡ್ತಾ ಇದ್ದೀರಿ, ಸಮಾಧಾನ ಎಲ್ಲಿ ಉಂಟು? ದೇಶ ದೇಶ ಯುದ್ಧ ಮಾಡ್ತಾ ಉಂಟು. ಒಬ್ಬರಿಗೆ ಕಾಣಿದರೆ ಒಬ್ಬನಿಗೆ ಆಗುವುದಿಲ್ಲ, ಸಮಾಧಾನ ಇಲ್ಲ. ಮನೆಯೊಳಗೆ ಸಮಾಧಾನ ಇಲ್ಲ, ಕುಟುಂಬದೊಳಗೆ ಸಮಾಧಾನ ಇಲ್ಲ, ಕೆಲಸ ಕಾರ್ಯ ಸ್ಥಳದಲ್ಲಿ ಸಮಾಧಾನ ಇಲ್ಲ, ವ್ಯಾಪಾರ ಮಾಡುವ ಸ್ಥಳ ಸಮಾಧಾನ ಇಲ್ಲ, ದೇಶ ದೇಶಕ್ಕೆ ನೋಡುವ ಸಮಾಧಾನ ಇಲ್ಲ, ಎಲ್ಲಿ ನೋಡಿದರೆ ಸಮಾಧಾನ ಇಲ್ಲ. ಆದರೆ ಮಹಿಮೆಯಲ್ಲಿದ್ದ ದೇವರು ಈ ಲೋಕಕ್ಕೆ ಏನು ತಂದಿದ್ದಾನೆ? ಸಮಾಧಾನ ತಂದಿದ್ದಾನೆ. ಇವತ್ತು ಏನು ಬೇಕು ಜಗತ್ತಿಗೆ? ಸಮಾಧಾನ ಬೇಕು. ಆ ಸಮಾಧಾನ ಕರ್ತನನ್ನು ಸ್ವೀಕಾರ ಮಾಡಬೇಕು. ಆಗ ಅವನ ಒಳಗೆ ಸಮಾಧಾನ ಬರ್ತದೆ. ಇಲ್ಲದಿದ್ದರೆ ಸಮಾಧಾನ ಇರುವುದಿಲ್ಲ. ಲೋಕದಲ್ಲಿ 4 ಕಡೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಸಮಾಧಾನನೇ ಇಲ್ಲ, ಸಮಾಧಾನ ಪಡಿಸುವನಿಲ್ಲ. ಒಬ್ಬ ವ್ಯಕ್ತಿಗೆ ಸಮಾಧಾನ ಬೇಕಾ? ಯೇಸು ಕ್ರಿಸ್ತನಿಗೆ ಸ್ವೀಕಾರ ಮಾಡಿದ ಅವನವರೆಗೆ ಸಮಾಧಾನ ಬರ್ತದೆ. ಸಮಾಧಾನ ಅವನ ಒಳಗೆ ಬರ್ತದೆ. ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ನಿಮಗೆ ಬೈಯುವವರಿಗೆ ನೀವು ಬೈಬೇಡಿರಿ. ಒಂದು ಕೆನ್ನೆಗೆ ಹೊಡೆದರೆ ಬೇರೆ ಒಂದು ಕೆನ್ನೆ ಕೊಡಿರಿ. ಯಾರಿಗೆ ಮೋಸ ಮಾಡಬೇಡಿರಿ, ಯಾರಿಗೆ ವಂಚನೆ ಮಾಡಬೇಡಿರಿ. ಇವತ್ತು ಏನಾಗ್ತಾ ಉಂಟು ಜಗತ್ತಲ್ಲಿ? ವಂಚನೆ, ಮೋಸ ಎಲ್ಲಿಂದ ಬರುವುದದು? ದೇವರಿಂದ ಅಲ್ಲ ಬರುವುದು. ಮತ್ಸರ ಎಲ್ಲಿಂದ ಬರುವುದು? ದೇವರಿಂದ ಬಂದದ್ದು ಅಲ್ಲದು. ಏಕೆ? ಅವನ ಒಳಗೆ ಅವನು ಕ್ರಿಶ್ಚಿಯನೆಂದು ಹೆಸರು ಇರಬಹುದು, ಆದರೆ ಅವನೊಳಗೆ ಕ್ರಿಸ್ತನಿಲ್ಲ, ಕ್ರಿಸ್ತನ ಆತ್ಮ ಇಲ್ಲ, ಹೆಸರು ಮಾತ್ರ ಮೇಲಿಂದ. ನೀವು ನೋಡಿ, ಕ್ರಿಶ್ಚಿಯನೆಂದು ಹೆಸರಿದ್ದವರು ಅವರ ಸ್ವಭಾವ ನೋಡಿ ಗೊತ್ತಾಗ್ತದೆ. ಪ್ರಿಯರೇ, ಕ್ರಿಸ್ತನ ಆತ್ಮ ಒಳಗಿರಬೇಕು, ಕ್ರಿಸ್ತನು. ಆಗ ಅವನ ಒಳಗೆ ಸಮಾಧಾನ ಇರ್ತದೆ. ಅವನೊಳಗೆ ಸಮಾಧಾನ ಇದ್ದರೆ ಮಾತ್ರ ಇತರರಿಗೆ ಸಮಾಧಾನ ಪಡಿಸಲಿಕ್ಕೆ ಆಗ್ತದೆ. ಅವನೊಳಗೆ ಪ್ರೀತಿ ಇದ್ದರೆ ಇತರರಿಗೆ ಪ್ರೀತಿಯಿಂದ ಮಾತಾಡಲಿಕ್ಕೆ ಆಗ್ತದೆ. ಇಲ್ಲದರೆ ಆಗುವುದಿಲ್ಲ. ಇಲ್ಲದರೆ ಮಾತಾಡಲಿಕ್ಕೆ ಆಗುವುದಿಲ್ಲ. ಪ್ರೀತಿಯಿಂದ ಹೇಗೆ ಮಾತಾಡೋದು? ಇವನು ಒಳಗೆ ಪ್ರೀತಿ ಇಲ್ಲ, ತಾಳ್ಮೆ ಇಲ್ಲ, ದೀನತೆ ಇಲ್ಲ, ಒಂದು ಇಲ್ಲ. ಹೇಗೆ ಇವನು ತಾಳ್ಮೆಯಲ್ಲಿ ನಡೆಯುವುದು? ದೀನತೆಯಲ್ಲಿ ಹೇಗೆ ನಡೆಯುವುದು? ಏಕೆ? ಕ್ರಿಸ್ತನಿಲ್ಲ, ಹೆಸರು ಮಾತ್ರ. ಪ್ರಿಯರೇ, ಏನೋ ಒಂದು ನೀವು ಜ್ಯೂಸ್ ತಂದರೆ ಅದರ ಮೇಲೆ ಹೆಸರಿರಬಹುದು, ಆದರೆ ಅದರ ಒಳಗಿದ್ದ ಜ್ಯೂಸು ಅದು ಒರಿಜಿನಲ್ ಜ್ಯೂಸಾ ಡೂಪ್ಲಿಕೇಟ್ ಜ್ಯೂಸಾ ಹೇಗೆ ಗೊತ್ತಾಗುವುದು? ಹೆಸರುಂಟು, ಆ ಕಂಪನಿಯ ಹೆಸರುಂಟು, ಬ್ರ್ಯಾಂಡೆಡ್. ಅದರ ಒಳಗೆ ರಿಯಲ್ ಜ್ಯೂಸ್ ಇರುವುದಿಲ್ಲ. ಅದೇ ಪ್ರಕಾರ ಹೊರಗೆ ಹೆಸರಿರಬಹುದು ಕ್ರಿಶ್ಚಿಯನೆಂದು, ಅದರ ಒಳಗೆ ಕ್ರಿಸ್ತನಿಲ್ಲ. ದೇವರ ವಾಕ್ಯ ಹೇಳ್ತದೆ, ನೀನು ದೇವರ ಮಂದಿರವಾಗಿದ್ದಿ, ದೇವರ ಆತ್ಮ ನಿನ್ನ ಒಳಗೆ ವಾಸ ಮಾಡ್ತಾ ಉಂಟು. ಒಂದು ವೇಳೆ ದೇವರ ಆತ್ಮ ನಿನ್ನ ಒಳಗೆ ವಾಸ ಮಾಡಿದರೆ ನಿನಗೆ ಕುಡಿಯುವ ಅಗತ್ಯ ಇಲ್ಲ, ನಿನಗೆ ಸಿಗರೇಟ್ ಒಳೆಯುವ ಅಗತ್ಯ ಇಲ್ಲ, ಪಾನ್ ಪರಾಗ್ ತಿನ್ನುವ ಅಗತ್ಯ ಇಲ್ಲ. ಏಕೆ? ನಿನ್ನ ಸಮಾಧಾನ ನಿನ್ನ ಒಳಗೆ ಉಂಟು. ಒಂದು ವೇಳೆ ನಿನ್ನೊಳಗೆ ಸಮಾಧಾನ ಇಲ್ಲದಿದ್ದರೆ ನೀನು ಕುಡಿಯುತ್ತಿ. ಏಕೆ? ನಿನ್ನನ್ನೇ ನೀನು ಸಮಾಧಾನ ಪಡಿಸಲಿಕ್ಕೆ. ಪ್ರಿಯರೇ, ನಾವು ಸತ್ಯವೇದ ಅರ್ಥ ಮಾಡಿಕೊಳ್ಳಬೇಕು. ಯೇಸು ಕ್ರಿಸ್ತನು ಸಮಾಧಾನ ತಂದಿದ್ದಾನೆ ಈ ಲೋಕಕ್ಕೆ, ಶಾಂತಿ ತಂದಿದ್ದಾನೆ, ಪ್ರೀತಿ ತಂದಿದ್ದಾನೆ. ನಾವು ಹೇಗೆ ಜೀವಿಸಬೇಕೆಂದು ಈ ಲೋಕದಲ್ಲಿ ಅಲ್ಲಿ ಹೇಳ್ತಾನೆ, ಮನುಷ್ಯರೊಳಗೆ ಸಮಾಧಾನ ಅವರಿಗೆ ಒಲಿಯುತ್ತಾನೆ, ದೇವರು ಅವರಿಗೆ ಒಲಿಯುತ್ತಾನೆ. ಸಮಾಧಾನದಿಂದ ನಡೆಯುವವರಿಗೆ ಮೆಚ್ಚುತ್ತಾನೆ ದೇವರು. ದೇವರಿಗೆ ಮೆಚ್ಚುಗೆ ಆಗ್ತದೆ. ಪ್ರಿಯರೇ, ಯೇಸು ಹುಟ್ಟಿದ್ದು ಏಕೆ ಹುಟ್ಟಿದ್ದು? ಇಡೀ ಮಾನವ ಕುಲಕ್ಕೆ ರಕ್ಷಣೆ ಕೊಡಲಿಕ್ಕೆ. ಪ್ರಿಯರೇ,
ಅದಕ್ಕೋಸ್ಕರ ಈ ಲೋಕದಲ್ಲಿ ಬಂದಿದ್ದು ಆತನು, ಬೇರೆ ಯಾವ ಕಾರಣಕ್ಕೆ ಅಲ್ಲ. ಈ ಲೋಕದಲ್ಲಿ ಆಳ್ವಿಕೆ ಮಾಡಲಿಕ್ಕಲ್ಲ ಬಂದದ್ದು ಆತನು. ಈ ಲೋಕಕ್ಕೆ ಆಳ್ವಿಕೆ ಮಾಡುವವರು ಇದ್ದಾರೆ, ನಾವು ನೋಡ್ತೀವಿ ಜಗತ್ತಲ್ಲಿ. ಆದರೆ ಯೇಸು ಹಾಗೆ ಅಲ್ಲ. ಯೇಸು ಆ ರೀತಿ ಆಳ್ವಿಕೆ ಮಾಡುವುದಿಲ್ಲ. ಯೇಸುನ ಆಳ್ವಿಕೆ ಮತ್ತೆ ನಮಗೆ ನೋಡಲಿಕ್ಕೆ ಸಿಗ್ತದೆ, ಯಾವ ಆಳ್ವಿಕೆ ಮಾಡ್ತಾನೆಂದು. ಅದಕ್ಕೆ ಪಿಲಾತನ ಮುಂದೆ ಯೇಸು ಕ್ರಿಸ್ತನು ಹೋಗಿ ನಿಲ್ಲುವಾಗ, ನೀನು ಯಾರಾಗಿದ್ದಿ ಹೇಳ್ತಾನೆ. ನೀನು ಯಾರು, ಎಲ್ಲಿಂದ ಬಂದಿದ್ದಿ? ನಾನು ಸತ್ಯಕ್ಕೋಸ್ಕರ ಬಂದಿದ್ದೇನೆ ಅಂತ ಹೇಳ್ತಾನೆ. ಸತ್ಯ ಎಂದರೆ ಏನು ಕೇಳ್ತಾ ಇದ್ದಾನೆ ಆತನು ಯೇಸುಗೆ. ಸತ್ಯ ಎಂದರೆ ಏನು? ನೀನು ರಾಜ್ಯನೋ ಕೇಳ್ತಾನೆ. ನಾನು ರಾಜ್ಯನಾಗಿದ್ದರೆ ನನ್ನ ಹಿಂಬಾಲಿಸೋರು ಅವರು ಏನು ಮಾಡ್ತಿದ್ದರು? ಯುದ್ಧ ಮಾಡ್ತಿದ್ದರು. ಆದರೆ ನನ್ನ ರಾಜ್ಯ ಇಲ್ಲಿಯ ರಾಜ್ಯ ಅಲ್ಲ, ನನ್ನ ರಾಜ್ಯ ಪರಲೋಕದ ರಾಜ್ಯವಾಗಿದೆ. ಅದು ಶಾಶ್ವತ ರಾಜ್ಯವಾಗಿದೆ. ಈ ಲೋಕ ಶಾಶ್ವತ ಅಲ್ಲ ಎಂದು ಸತ್ಯವೇದ ಹೇಳ್ತದೆ. ಈ ಭೂಮಿ ಆಕಾಶ ಅಳಿದು ಹೋಗ್ತದೆ, ಸಮುದ್ರ ಎಲ್ಲ ಅಳಿದು ಹೋಗ್ತದೆ ಒಂದು ದಿವಸ. ಸತ್ಯವೇದ ಹೇಳ್ತದೆ ಎಲ್ಲ ಹೋಗ್ತದೆ, ನಾಶವಾಗಿ ಹೋಗ್ತದೆ. ಆದರೆ ಆತನ ಆಳ್ವಿಕೆ, ಕ್ರಿಸ್ತನ ಆಳ್ವಿಕೆ, ಯೇಸು ಕ್ರಿಸ್ತನ ಆಳ್ವಿಕೆ ಸದಾಕಾಲ ಇರ್ತದೆ ಪರಲೋಕದಲ್ಲಿ. ಸದಾ ಆತನು ಆಳುತ್ತಾನೆ, ಸದಾ ರಾಜ್ಯನಾಗಿರ್ತಾನೆ ಆತನು. ಆತನಿಗೆ ಈ ಲೋಕದಲ್ಲಿ ಆಳ್ವಿಕೆ ಮಾಡುವ ಅಗತ್ಯ ಇಲ್ಲ. ಆ ಲೋಕದಲ್ಲಿ ಆತನು ಸದಾಕಾಲ ಆಳ್ವಿಕೆಯಲ್ಲಿ ಇರ್ತಾನೆ ಆತನು. ಆತನಿಗೆ ಗೊತ್ತುಂಟು ಈ ಲೋಕದ ಆಳ್ವಿಕೆ ಸ್ವಲ್ಪ ಕಾಲದ ಆಳ್ವಿಕೆ, ಬರುತ್ತದೆ ಹೋಗ್ತದೆ. ಒಂದು ಸ್ಥಾನ ಬರ್ತದೆ ಹೋಗುತ್ತದೆ, ಪರ್ಮನೆಂಟ್ ಇರುವುದಿಲ್ಲ ಇಲ್ಲಿ. ಅಲ್ಲಿ ಹಾಗೆಲ್ಲ, ಅದು ಪರ್ಮನೆಂಟ್ ಆಗಿದೆ. ಒಂದು ಪರ್ಮನೆಂಟ್ ಸ್ಥಳವನ್ನು ದೇವರು ಸಿದ್ಧ ಮಾಡಿದ್ದಾನೆ. ಅದಕ್ಕೋಸ್ಕರ ಯೇಸು ಹೇಳ್ತಾನೆ 14ನೇ ಅಧ್ಯಾಯದಲ್ಲಿ, ಕಳವಳಗೊಳ್ಳಬೇಡಿ, ಚಿಂತೆ ಮಾಡಬೇಡಿರಿ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಉಂಟು. ಅಂದರೆ ಇಂಗ್ಲೀಷಲ್ಲಿ ಮೆನ್ಷನ್ಗಳು ಉಂಟು ಅಂತ ಬರೆದಿದ್ದಾನೆ. ಮೆನ್ಷನ್ಗಳು ಉಂಟು. ಇಲ್ಲದಿದ್ದರೆ ನಿಮಗೆ ಮೊದಲೇ ನಾನು ಹೇಳ್ತಿದ್ದೆ. ನಾನು ಹೋಗುತ್ತೇನೆ, ಹೋಗಿ ನಾನೊಂದು ಸ್ಥಳವನ್ನು ಸಿದ್ಧ ಮಾಡ್ತೇನೆ. ಸ್ಥಳ ಸಿದ್ಧವಾದ ನಂತರ ನಾನು ಪುನಃ ಬರ್ತೇನೆ. ನಾನು ಎಲ್ಲಿದ್ದೇನೆ ಅಲ್ಲಿ ನಿಮಗೆ ಕರ್ಕೊಂಡು ಹೋಗ್ತೇನೆ. ಯಾರು ವಾಗ್ದಾನ ಮಾಡಿದ್ದು? ಯೇಸು ಕ್ರಿಸ್ತನು ವಾಗ್ದಾನ ಮಾಡಿದ್ದು. ಆತನು ವಾಗ್ದಾನ ಮಾಡಿದ್ದಾನೆ, ಅದು ಪೂರೈಸುವನಾಗಿದ್ದಾನೆ. ಪೂರೈಸುವ ಕಾಲದಲ್ಲಿ ನೀವು ಜೀವಿಸ್ತಾ ಇದ್ದೇವೆ. ಯೇಸು 2ನೇ ಸರಿ ಬರುವ ಸಮಯದಲ್ಲಿ ನಾವು ಇದ್ದೇವೆ. ಅದಕ್ಕೋಸ್ಕರ ಸಿದ್ಧವಾಗಿರಿ ಹೇಳ್ತಾನೆ ಆತನು. ಪರಿಶುದ್ಧತೆ ಕಾಪಾಡಿರಿ, ದೇವರ ಹತ್ರ ಸಹಾಯ ಬೇಡಿಕೊಳ್ಳಿರಿ, ಆತನಿಗೆ ಮೆಚ್ಚುವ ರೀತಿ ನಡೆಯಿರಿ ಎಂದು ಆತನು ಹೇಳ್ತಾ ಇದ್ದಾನೆ. ಪ್ರಿಯರೇ, ನಿಮಗೆ ಅರ್ಥ ಆಯಿತು ನಂಬುತ್ತೇನೆ. ಈ ವಾಕ್ಯ ನಿಮಗೆ ಖಂಡಿತ ಅರ್ಥ ಆಯಿತು. ದೇವರು ನಮಗೆ ಈ ವಾಕ್ಯದ ಮುಖಾಂತರ ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ. ನಿನ್ನ ಕೃಪೆ, ನಿನ್ನ ಕರುಣೆಗಾಸರ ಸ್ತೋತ್ರ, ದಯೆಗಾಸರ ಸ್ತೋತ್ರ ಕರ್ತನೇ. ನಿನ್ನ ಮಕ್ಕಳ ಥರ ಇನ್ನು ಬಿಡಿಸಿ ಮಾತಾಡಿದಿ ಕರ್ತನೇ. ಈ ಸಮಯದಲ್ಲಿ ನಿನ್ನ ವಾಕ್ಯದ ಮುಖಾಂತರ ಮಾತಾಡಿದಿ ಕರ್ತನೇ. ಕರ್ತನೇ, ನೀನು ಯಾರಾಗಿದ್ದೀ ಎಂದು ನಿನ್ನ ಮಕ್ಕಳ ಥರ ನೀನು ಮಾತಾಡಿದಿ ಸ್ವಾಮಿ. ನಿನ್ನ ಸ್ವರೂಪವಾಗಿ ಶಿಷ್ಟಿದ್ದ ನನ್ನ ಮಕ್ಕಳ ಥರ ನೀನು ವಿಧ ರೀತಿಯಲ್ಲಿ ಮಾತಾಡಿದಿ. ಸ್ತೋತ್ರಪ್ಪ. ಈ ವಾಕ್ಯದ ಮುಖಾಂತರ ಇವರು ಆಶೀರ್ವಾದ ಪಡೆಕೊಳ್ಳಲಿ ಕರ್ತನೇ. ಇವರಿಗೆ ಬಲಪಡಿಸು, ಇವರಿಗೆ ನೀನು ನಡೆಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ನಿನ್ನ ಹಸ್ತ ಇವರ ಮೇಲೆ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೇ, ನೀನು ಇವರಿಗೆ ಕಾದು ಕಾಪಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತದೇವ, ನಿನ್ನ ಪರಲೋಕದ ಆಶೀರ್ವಾದ, ಸಕಲ ಆಶೀರ್ವಾದ ಕರ್ತನೆ ಇವರಿಗೆ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ಸಮಾಧಾನ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವರಿಗೆ ಸ್ವಾಮಿ ದೇನಿಗೆ ಸ್ತೋತ್ರ ಕರ್ತನೆ. ನಿನ್ನನ್ನು ಇವರು ನೋಡಬೇಕು, ಅನುಭವ ಮಾಡಬೇಕು ಕರ್ತನೆ. ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾವು ಅಂತ್ಯಾಶನ ಪಡೆಕೊಳ್ಳುವ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.